ತಾಳಿಕೋಟೆಯಲ್ಲಿ ಮಾದರಿ ಇಫ್ತಾರ ಕೂಟ ಕಾರ್ಯಕ್ರಮ. ಎಲ್ಲರೂ ಒಂದಾಗಿದ್ದೇವೆ, ಸೌಹಾರ್ದದಿಂದ ಇದ್ದೇವೆ, ನೀವು ಕೂಡ ಹೀಗೆ ಇರಿ ಎಂಬ ಸಂದೇಶವನ್ನು ತಾಳಿಕೋಟೆ ಪಟ್ಟಣದ ಜನತೆಗೆ ಸಾರುವ ಐತಿಹಾಸಿಕ ಸೌಹಾರ್ದ ಇಫ್ತಾರ ಕೂಟ ಕಾರ್ಯಕ್ರಮವನ್ನು ಪಟ್ಟಣದ ತರಕಾರಿ ಮಾರುಕಟ್ಟೆ ಆವರಣದಲ್ಲಿ ನಡೆಸಲಾಯಿತು. ಅಸ್ಕಿ ಫೌಂಡೇಶನ್ ಕೊಣ್ಣೂರು ವತಿಯಿಂದ ಪವಿತ್ರ ರಂಜಾನ್ ಮಾಸದ ಅಂಗವಾಗಿ ಹಮ್ಮಿಕೊಂಡ ಈ ಸಾಮರಸ್ಯದ ಸೌಹಾರ್ದ ಇಫ್ತಾರ ಕೂಟದಲ್ಲಿ ಮುಖಂಡರಾದ ವಿಜಯ್ ಸಿಂಗಜೇರಿ, ಜೈಬಿ ಮುತ್ತಗಿ, ಶಂಸುದ್ದೀನ್ ನಾಲ್ಬಂದ, ವೀರೇಶ್ ಬಾಗೇವಾಡಿ, ಇಬ್ರಾಹಿಂ ಮನ್ಸೂರು, ಶಿವರಾಜ ಗುಂಡಕನಾಳ್ ಈ ಸಂದರ್ಭದಲ್ಲಿ ಅವರು ಮಾತನಾಡಿದರು. ನಾವೆಲ್ಲರೂ ಒಂದಾಗಿ ಪ್ರೀತಿ ಮತ್ತು ವಿಶ್ವಾಸದಿಂದ ಬಾಳುತ್ತಾ ದೇಶ ಕಟ್ಟುವ ಕೆಲಸವನ್ನು ಮಾಡೋಣ. ಸಿಬಿಎಸ್ಕಿ ಅವರಿಗೆ ಇನ್ನಷ್ಟು ಶಕ್ತಿ ತುಂಬುವ ಕೆಲಸವನ್ನು ಮುಂದಿನ ದಿನಗಳಲ್ಲಿ ಮಾಡೋಣ ಅಂತ ಹೇಳಿದರು. ಧಾರ್ಮಿಕ ಮುಖಂಡ ಸೈಯದ್ ಶಕೀಲ್ ಅಹಮದ್ ಕಾಜಿ ಸಮಾರಂಭದ ಸಾನ್ನಿಧ್ಯ ವಹಿಸಿ ಮಾತನಾಡಿದರು. ಸರ್ವ ಸಮಾಜದ ಬಾಂಧವರು ಸಾಮೂಹಿಕ ಉಪವಾಸ ತೊರೆಯುವ ಕಾರ್ಯಕ್ರಮವನ್ನು ಭಾಗವಹಿಸಿ ಸಹೋದರತ್ವ ಸಂದೇಶವನ್ನು ಸಾರಿದರು. ಕಳೆದ 8 ವರ್ಷಗಳಿಂದ ಸಿಬಿಎಸ್ಕಿ ಅವರು ಇಂತಹ ಸೌಹಾರ್ದ ಇಫ್ತಾರ್ ಕೂಟಗಳನ್ನು ಹಮ್ಮಿಕೊಂಡು ಬಂದಿರುವುದಕ್ಕೆ ಎಲ್ಲರೂ ಮೆಚ್ಚುಗೆ ವ್ಯಕ್ತಪಡಿಸಿದರು. ಮುಂದಿನ ದಿನಗಳಲ್ಲಿ ಇದೇ ರೀತಿ ಎಲ್ಲರೂ ಒಂದಾಗಿ ಇದಕ್ಕಿಂತಲೂ ಹೆಚ್ಚು ವಿಜೃಂಭಣೆಯಿಂದ ಎಲ್ಲ ಹಬ್ಬ ಹರಿದಿನಗಳನ್ನು ಆಚರಿಸೋಣ ಅಂತ ಅಭಿಪ್ರಾಯ ವ್ಯಕ್ತಪಡಿಸಿದರು. ಸಮಾಜ ಸೇವಕ ಸಿಬಿಎಸ್ಕಿ ಅವರನ್ನು ತಾಳಿಕೋಟೆ ಮುಸ್ಲಿಂ ಸಮಾಜ ಹಾಗೂ ಮೌಲಾನಾ ಆಜಾದ್ ಫೌಂಡೇಶನ್ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಸನ್ಮಾನವನ್ನು ಸ್ವೀಕರಿಸಿ ಫೌಂಡೇಶನ್ ಅಧ್ಯಕ್ಷ ಸಿಬಿಎಸ್ಕಿ ಅವರು ಕೂಡ ಮಾತನಾಡಿದರು. ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ ಹಾಗೂ ಸಹಕಾರದಿಂದ ನಾನು ಈ ಕೆಲಸವನ್ನು ಮಾಡ್ತಾ ಇದ್ದೇನೆ. ನಾನು ಎಲ್ಲ ಸಮಾಜಗಳನ್ನು ಗೌರವಿಸುವ ವ್ಯಕ್ತಿ. ನಿಮ್ಮೆಲ್ಲರ ಸಹಕಾರ ಮುಂದೆಯೂ ಇದೇ ರೀತಿಯಾಗಿರಲಿ ಅಂತ ಹೇಳಿದರು. ಕಾರ್ಯಕ್ರಮದಲ್ಲಿ ನಿವೃತ್ತ ಪೊಲೀಸ್ ವರಿಷ್ಠ ಅಧಿಕಾರಿ ಎಸ್ಪಿ ಕಟ್ಟಿಮನಿ, ಜಾಮಿಯಾ ಮಸೀದಿ ಅಧ್ಯಕ್ಷ ಖಾಜಾ ಹುಸೇನ್ ಸಗರ, ಗಣ್ಯರಾದ ಕಾಸಿಂ ಪಟೇಲ್ ಮುಗಿಹಾಳ, ಡಾಕ್ಟರ್ ನಜೀರ್ ಕೋಳ್ಯಾಳ್, ಆನಂದ್ ಮುದರ್ಕಲ್ ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಕಾರ್ಯಕ್ರಮದಲ್ಲಿ ಸರ್ವ ಸಮಾಜದ ಮುಖಂಡರು, ಶಿಕ್ಷಣ ಸಂಸ್ಥೆಗಳ ಮುಖಂಡರು ಹಾಗೂ ವ್ಯಾಪಾರಸ್ಥರು, ಫೌಂಡೇಶನ್ನ ಪದಾಧಿಕಾರಿಗಳು, ಪತ್ರಕರ್ತರು, ಗಣ್ಯರು, ಹಿರಿಯರು ಈ ಸಂದರ್ಭದಲ್ಲಿ ಭಾಗವಹಿಸಿದರು. ವರದಿ ಬಂದೆ ನವಾಜ್, ಕೋಳ್ಯಾಳ, ತಾಳಿಕೋಟೆ. ಭೋಜನದ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ. ಅದೇ ಸಂದರ್ಭದಲ್ಲಿ ವೇದಿಕೆಯ ಒಂದು ಸಣ್ಣ ಕಾರ್ಯಕ್ರಮ ಕೂಡ ಇಲ್ಲಿ ನಡೀತಾ ಇದೆ. ನಾನು ಈ ಇಫ್ತಾರ್ ಕೂಟದಲ್ಲಿ ಆಗಮಿಸಿದಂತಹ ಸರ್ವ ಸಮಾಜದ ಎಲ್ಲ ಬಂಧುಗಳಿಗೆ ನಾನು ಅಸ್ಕಿಯವರ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಬಂಧುಗಳೇ, ತಾವೆಲ್ಲರೂ ಕೇವಲ ಒಂದು 30 ನಿಮಿಷಗಳಲ್ಲಿ ಈ ವೇದಿಕೆ ಕಾರ್ಯಕ್ರಮ ಸಹ ಸಮಾಪ್ತಿಗೊಳ್ಳಲಿದೆ. ತಾವೆಲ್ಲರೂ ಇದಕ್ಕೆ ಸಹಕರಿಸಬೇಕೆಂದು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. 10-15 ನಿಮಿಷದಲ್ಲಿ ನಾವೆಲ್ಲರೂ ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋಣ. ನಂತರ ಈ ವೇದಿಕೆ ಕಾರ್ಯಕ್ರಮ ಸಹ ಇಲ್ಲಿ ಜರುಗ್ತಾ ಇದೆ. ರಾಜಕೀಯ ಧುರೀಣರು, ನಮಗೆಲ್ಲರೂ ಸಹ ಅತ್ಯಂತ ಆತ್ಮೀಯರು, ಪ್ರಿಯರು ಆದಂತಹ ಸಮಾಜ ಸೇವಕ ಸಿಬಿ ಅಸ್ಕಿ ಅವರನ್ನು ಇಡೀ ಮುಸ್ಲಿಂ ಸಮಾಜದ ವತಿಯಿಂದ ಗೌರವಿಸುವಂತಹ ಒಂದು ಕಾರ್ಯಕ್ರಮ ಇಲ್ಲಿ ಜರುಗ್ತಾ ಇದೆ. ಬಂಧುಗಳು, ಅದಕ್ಕೆ ನಾವೆಲ್ಲರೂ ಸಾಕ್ಷಿ. ಜನ ಚಪ್ಪಾಳೆ ಹೊಡೆಯಿರಿ ದಯವಿಟ್ಟು. ಎಲ್ಲರೂ ಜನ ಚಪ್ಪಾಳೆ ಮೂಲಕ ನಮ್ಮ ಸಿಬಿ ಅವರಿಗೆ ಪ್ರೋತ್ಸಾಹಿಸುವಂತ ಕೆಲಸ ನಾವೆಲ್ಲರೂ ಮಾಡೋಣ. ಅವರ ಇದನ್ನ ಬಿಟ್ಟರೆ ಇನ್ನೊಂದು ಮಾಡ್ತಾರ, ಅದು ಮುಖ್ಯಾಲದಲ್ಲಿ ಮಾಡ್ತಾರ. ನಮ್ಮ ಮುಖ್ಯಾಲ ಪಟೇಲ್ ಅವರು ಮಾಡ್ತಾರ. ಬಹಳ ಸ್ಪಷ್ಟ ಮಾಡೋದ್ರಿಂದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅವರು ಕೂಡ ಮಾಡ್ತಾರ. ಮುಖ್ಯಾಲದಲ್ಲಿ ಏನು ಜಾತ್ರೆ ಇರ್ತದೋ ಆ ಸಂದರ್ಭದಲ್ಲಿ ಅವರು ಒಂದು ಹಿಂದೂ ಮುಸ್ಲಿಂ ಸಮಾಜ ಸೇರಿಕೊಂಡು ಮಾಡುವಂತ ಒಂದು ಉರ್ಸ ಜಾತ್ರೆಯನ್ನು ಮಾಡ್ತಾರೆ. ಬಂಧುಗಳೇ, ಈ ರೀತಿ ಏನು ಕಾರ್ಯಕ್ರಮಗಳು ಮಾಡ್ತಾರೆ, ಇವ್ರಿಗೆ ನಾವು ಉತ್ತೇಜನ ಕೊಡಬೇಕು, ಪ್ರೋತ್ಸಾಹ ಕೊಡಬೇಕು, ಇವ್ರಿಗೆ ಮುಂದೆ ಬರ್ಲಿಕ್ಕೆ ಅವಕಾಶ ಕೊಡಬೇಕು. ಯಾವ ರೀತಿ ಇನ್ನ ಪುಸ್ತಕಗಳನ್ನು ಹಂಚುವಂತ ಕಾರ್ಯಕ್ರಮಗಳು, ನೋಟ್ಬುಕ್ ಹಂಚುವಂತ ಕಾರ್ಯಕ್ರಮಗಳು ಈಗಾಗಲೇ ಅಸ್ಕಿ ಫೌಂಡೇಶನ್ ದಿಂದ ಸುಮಾರು ಒಂದು 100 ವಿದ್ಯಾರ್ಥಿಗಳಿಗೆ ಅವರು ಏನಪ್ಪಾ ಅಂದ್ರೆ ಫೀಸ್ ಕೊಡೋದು ಸ್ಟಾರ್ಟ್ ಮಾಡ್ಯಾರ ಆಲ್ರೆಡಿ. ಆದ್ರೆ ಅವ್ರು ತಮ್ಮಷ್ಟಕ್ಕೆ ತಾವು ಇನ್ನ ಬೆಳಕಿಗೆ ತೋರಿಸಿ ಕೊಡ್ಕೊಳಕತ್ತಿಲ್ಲ. ಈಗಾಗಲೇ ಮೊನ್ನೆ ದಿವಸ ಕ್ಯಾಲೆಂಡರ್ ವಿತರಣೆ ಮಾಡಿದ್ರು. ಇದು ಯಾರಿಗೋಸ್ಕರ? ಪ್ರತಿಯೊಬ್ಬರ ಬಳಿ ದುಡ್ಡದ. ಒಬ್ಬೊಬ್ಬರ ಬಳಿ 1000 ಕೋಟಿ ಇದೆ, ಒಬ್ಬೊಬ್ಬರ ಬಳಿ 100 ಕೋಟಿ ಇದೆ. ಆದ್ರೆ ಹಂಚುವ ಮನಸ್ಸು, ಮಾಡುವ ಮನಸ್ಸು, ಕೊಡುವ ಮನಸ್ಸು ಬಹಳ ಕಡಿಮೆ ಮಂದಿ ಬಂದ. ಅದರಲ್ಲಿ ನಮ್ಮ ಸಿಬಿಎಸ್ಕಿ ಅವರು ನಮ್ಮ ಮುದ್ದೇಬಿಹಾಳ ತಾಲೂಕಿನವಾಗ ಪ್ರಥಮ ಸ್ಥಾನದಲ್ಲಿ ಅದ ಅಂತ ಹೇಳಿ ನಾನು ಮೊದಲ ಮನಸ್ಸಿನಿಂದ ಹೇಳಲಿಕ್ಕೆ ಇಷ್ಟ ಬಯಸ್ತೀನಿ. ಇಂಥ ಕಾರ್ಯಕ್ರಮಗಳಿಗೆ ನಮ್ಮ ಸಿಬಿಎಸ್ಕಿ ಸಾಹೇಬರಿಗೆ ನಾವೆಲ್ಲರೂ, ಎಲ್ಲ ಸಮಾಜ, ಎಲ್ಲ ಧರ್ಮದವರು ಕೂಡಿ ಹೆಚ್ಚಿನ ಸಮಯ, ಹೆಚ್ಚಿನ ಒಂದು ಅವರು ಸೌಹಾರ್ದತೆಗಳನ್ನ ಇಂಥ ಇಫ್ತಾರ್ ಕೂಟ ಅಷ್ಟಲ್ಲದೆ ಇಂಥ ವೇದಿಕೆಗಳ ನಿರ್ಮಾಣ ಮಾಡಲಿ, ಜನರ ಒಕ್ಕಟ್ಟಾಗಲಿಕ್ಕೆ ಅವಕಾಶ ಮಾಡಿಕೊಡ್ಲಿ, ಹೆಚ್ಚಿನ ಸಮಯ ಸಾರ್ವಜನಿಕ ಹಿತಾಸಕ್ತಿಯಲ್ಲಿ ಆಗ್ತಕ್ಕಂಥ ಕೆಲಸಗಳು ಮಾಡಲಿ ಅಂತ ಹೇಳಿ ಆಶಿಸ್ತಾ ನನಗೆ ಈ ಅವಕಾಶವನ್ನು ಕೊಟ್ಟಂತ ಅಸ್ಕಿ ಫೌಂಡೇಶನ್ಗೆ ಕೆಲಸ ಕೇವಲ ಏನು ಮಾಡಿ ಹೋಗೋ ಹುಡುಗ ಅಂತೇಳಿ 50 ಲಕ್ಷ ಏನ್ ತಗೊಳ್ಳಾರ್ದ ನಮಗೆ ಬಹಳ ಸಹಾಯ ಸಹಕಾರ. ಇವತ್ತು ಅಶೋಕ್ ಮನೂರು ಸಾಹೇಬ್ರಾದ್ರು ಸಹಿತ ನಾನು ಸುಮಾರು 10 ಕೋಟಿ ರೂಪಾಯಿ ಕೆಲಸ ಅಲ್ಲಿ ನನ್ನ ಸಿರಿ ಕಾನ್ಸ್ಟಿಟ್ಯೂನ್ಸಿ ನಡೆದಂತ ಈ ಸಂದರ್ಭ ನಾನು ಹೇಳಕ್ ಇಚ್ಛಪಟ್ಟು. ಅದೇ ರೀತಿಯಾಗಿ ಸುನೀಲ್ ಗೌಡರು ಅವರು 5 ಕೋಟಿ ರೂಪಾಯಿ ಕೆಲಸ ಅವ್ರ ಕ್ಷೇತ್ರದಲ್ಲಿ ನಂದು. ಯಾಕಂದ್ರೆ ನಾನು ಬರೀ ಮುದ್ದೇಬಿಹಾಳ ಕ್ಷೇತ್ರಕ್ಕೆ ಅಷ್ಟೇ ಸೀಮಿತ ಇಲ್ಲ. ಇವತ್ತ ದೇವರಪುರಿ ರಾಜಗೌಡರು, ಯಾಕಂದ್ರೆ ನಂದು ಹೆಂಗ 25 ವರ್ಷ ಈ ವೃತ್ತಿ ಜೀವನದಲ್ಲಿ ಅವತ್ತ ಪಕ್ಷ ಜಾತಿ ಭೇದ ಎಂದೂ ಮಾಡಿಲ್ಲ, ಮುಂದೆನೂ ಮಾಡಂಗಿಲ್ಲ.
ಇರಲ್ಲ. ಯಾಕಂತ ಇದು ವೃತ್ತಿ ನಮ್ಮ ಬೇರೆ ವಿಷಯ. ಹಿಂಗಾಗಿ ಇವತ್ತು 8 ಜಿಲ್ಲಾ ವಿಧಾನಸಭಾ ಮತಕ್ಷೇತ್ರದಲ್ಲಿ ಇವತ್ತು 48 ಕೋಟಿ ರೂಪಾಯಿ ಬಿಲ್ ಪೆಂಡಿಂಗ್ ಕಾಪಿ ಬಿಡುಗಡೆ ಮಾಡ್ತೀನಿ. ಮತ್ತೆ 20 ಕೋಟಿ ರೂಪಾಯಿ ಕೆಲಸ ನಡೆದಿದೆ. ಎಲ್ಲ ಆಗ್ಬೇಕಾದ್ರೆ ನಿಮ್ಮೆಲ್ಲ ಸರ್ವ ಮತ್ತು ಎಲ್ಲ ಸರ್ವ ಆಶೀರ್ವಾದದಿಂದ ಆಶೀಸ್ ಅಂತ ಹೇಳಕ್ ನಾನು ಇಚ್ಛೆ ಪಡ್ತೀನಿ. ನಾವೇನ ಅದನ್ನ ಸುಳ್ಳು ಮಾಡೋದು ಇವತ್ತೇನು ಮಾತಾಡ್ತೀವಿ ಮಾತಿಗೆ ಬಂದು ಹೊಳಗು ಒಂದೇ ಮಾತು. ನಾಳೆ ನೀವು ಬೆಳಗ್ಗೆ ಕೇಳಿದ್ರು ಇದೇ ಮಾತು, ನಂದು ಒಬ್ಬರ ಮುಂದೆ ಒಂದೇ ಮಾತು, 100 ಮಂದಿ ಒಂದೇ 1000 ಮಂದಿ ಒಂದೇ ಮಾತು. ಯಾಕೆ ಇದನ್ನ ತಮ್ಮಂದು ಹೇಳಿನಪ್ಪ ಅಂದ್ರ ನಮ್ಮ ಮನೆ ದೇವರು ಕೊಡೇಕಲ್ ಬಸವಣ್ಣ ಯಾವಾಗ್ಲೂ ನಮ್ಗೆ ಸ್ವಲ್ಪ ಈ ಮುಸ್ಲಿಂ ಸಮಾಜದ ಬಾಂಧವ ಜೊತೆ ನಮ್ಮ ತಂದೆಯವರು ಹೇಳ್ಕೊಂಡು ಒಟ್ಟು ಇವತ್ತರ ನಮ್ಮ ಪಾತ್ರ ಮನೆಗೆ ಹೇಳ್ತಾರ. ನಾ ಹಿಂದೆ ಇದೇ ವೇದಿಕೆ ಮೇಲೆ ಹೇಳಿದ್ದೆ, ನಮ್ಮ ಕೊಂಡೂರು ಮಸಾಕ್ಷ ದೊಡ್ಡ ಮನೆಯವ್ರು ನಮ್ಮ ರೇಮಣ್ಣವ್ರಿಗೆ ಗೊತ್ತದ. ಇವತ್ತು ಪಾಪ ಅವ್ರು ಆರಾಮಿಲ್ಲ, ಬಹಳ ಮನೆಯಿಂದ ನಾವು ಹೋಗಿ ಬರ್ಗಳನ್ನ ಆಯೋಜನೆ ಮಾಡ್ತಾರೆ. ಅಂತಹ ಇಫ್ತಾರ್ ಕೂಟಗಳನ್ನ ಸುಮಾರು 8 ವರ್ಷಗಳ ಕಾಲ ನಿರಂತರವಾಗಿ ಮಾಡ್ಕೊತ ಬಂದ್ರೂ ಕೂಡ ಇವತ್ತು ಯಾವುದೇ ರೀತಿಯಿಂದ ಅದರಿಂದ ಪ್ರಚಾರವನ್ನ ಪಡೆದೆ, ಅದರಿಂದ ಏನನ್ನೂ ಕೂಡ ನಿರೀಕ್ಷಿಸಿದೆ ಈ ಸಮಾಜ, ನನ್ನ ಸಹೋದರ ಸಮಾಜ ಅವರ ಉಪವಾಸ ಸಂದರ್ಭದಲ್ಲಿ ನಾನು ಕೂಡ ಪಾಲುದಾರ ಆಗ್ಬೇಕು, ಆ ಪುಣ್ಯವನ್ನ ಪಡೆದುಕೊಳ್ಬೇಕು, ಆ ಸಹೋದರರೊಂದಿಗೆ ನಾನು ಕೂಡ ಅವರ ಮನೆಯ ಮಗನಂತ ಹೇಳಿ ಇವತ್ತು CBSK ಅವರು ಉಪಚಾರವನ್ನ ಆಯೋಜನೆ ಮಾಡಿದ್ದಾರೆ. ನಮ್ಮೆಲ್ಲರೂ ಕೂಡ ಸಂತೋಷವೆನಿಸುವುದು ಸಂತೋಷ. ಇಂತಹ ಕಾರ್ಯಕ್ರಮಗಳು ಹೆಚ್ಚೆಚ್ಚಾಗಿ CBSK ಫೌಂಡೇಶನ್ ವತಿಯಿಂದ ನಡೀಲಿ ಅಂತ ಹೇಳಿ ನಾನು ಕೂಡ ಹಾರೈಸ್ತೀನಿ. ವಿಶೇಷವಾಗಿ ಈ ರಂಜಾನ್ ಅಂದ್ರೆ ಏನು, ರಂಜಾನ್ ಅಂದ್ರೆ ಏನು ಅನ್ನೋದು ವೇದಿಕೆ ಮೇಲೆ ಇನ್ನೂ ಕೂಡ ಗೌರವಾನ್ವಿತ ಅತಿಥಿಗಳು ಮಾತನಾಡೋರು ಇದ್ದಾರೆ ಅಂತ ನಾನು ಭಾವಿಸ್ತೀನಿ. ರಂಜಾನ್ ಅಂದ್ರೆ ತ್ಯಾಗ ಮತ್ತು ಸಹನೆ ಮತ್ತು ಪ್ರೀತಿಯ ಸಂಕೇತ ಅಂತ ಹೇಳಿ ಒಂದ್ ಕಡೆ ಹೇಳ್ತಾರೆ. ಏನು ತ್ಯಾಗ ಮಾಡ್ಬೇಕಂತಂದ್ರೆ ಇನ್ನೊಬ್ಬರಿಗೆ ದಾನದ ರೂಪದಲ್ಲಿ ಆದ್ರೂ ಕೊಡಿ, ಅಥವಾ ಯಾವುದೇ ಒಂದು ನಮ್ಮ ಬಳಿ ಇರ್ತಕ್ಕಂತಹದನ್ನ ಮರಳಿ ಯಾರಿಗಾದ್ರೂ ಕೊಡ್ಬೇಕಂದ್ರೆ ಅದನ್ನ ತ್ಯಾಗ ಅಂತಾರೆ. ಯಾಕಂದ್ರೆ ನನಗೆ ಇಲ್ಲ ಅನ್ನೋ ಗಿಲ್ಟ್ ಅವ್ರಿಗೆ ಬೇಡಪ್ಪ, ಅವನು ನನ್ನ ಸಹೋದರ, ಆ ನಿಟ್ಟಿನಲ್ಲಿ ತ್ಯಾಗವನ್ನ ಮಾಡಿ ಅವರಿಗೆ ಕೊಡೋದು. ಸಹನೆ ಅಂದ್ರೆ ಏನು, ಯಾರೋ ಒಂದು ಕೋಮು ಗಲಭೆಗಳನ್ನ ಎಬ್ಸೋದು, ಕೋಮು ಗಲಭೆಗಳನ್ನ ಮಾತುಗಳನ್ನ ಆಡೋದು, ಶಾಂತಿ ಸಾಮರಸ್ಯವನ್ನ ಹಾಳು ಮಾಡೋದು, ಅಶಾಂತಿಯನ್ನ ಸೃಷ್ಟಿ ಮಾಡೋರು ಇರ್ತಾರಲ್ಲ, ಅಂತ ಸಂದರ್ಭದಲ್ಲಿ ನಾವು ಶಾಂತಿಯ ಪಾಠವನ್ನ ಮಾಡಬೇಕು. ಉರಿಯೋ ಮನೆಗೆ ಬೆಂಕಿ ಹಚ್ಚಬಾರ್ದು, ಅದನ್ನ ಆರಿಸೋದು. ಈಗಿನ ವ್ಯವಸ್ಥೆ ಒಳಗ ಒಂದು ದಿನ ಸಂಪೂರ್ಣ ಖಾಲಿ ಹೊಟ್ಟೆಲಿ ಉಪವಾಸ ಇರೋದ್ರಿಂದ ದೇಹಕ್ಕೆ ಸುಮಾರು 100 ಲಾಭಗಳದಾವಂತೆ ಒಂದು ವೈಜ್ಞಾನಿಕ ವರದಿ ಹೇಳಿದ. ಏನೇನಪ್ಪಾ ಅಂತ ನಮ್ಮಲ್ಲಿರ್ತಕ್ಕಂಥ ಕೆಟ್ಟ ಕೋಪ ಕರಗುತ್ತದ, ಮತ್ತೆ ಮನುಷ್ಯನಿಗೆ ಶಾಂತಿ ಲಭಿಸ್ತದ, ಮೇಲಾಗಿ ವೇಟ್ ಲಾಸ್ ಆಗ್ತದ, ಮತ್ತ ಮನುಷ್ಯನಿಗೆ ಬಡವರಿಗೆ ಇವತ್ತ ಯಾರಿಗೆ ಇರುದಿಲ್ಲ ಇಂತ ಒಂದು ಹಬ್ಬದೊಳಗ ಅವ್ರಿಗೆ ಇದ್ದವರು ದಾನವನ್ನ ಮಾಡಿ ತಾವು ಒಂದು ಪುಣ್ಯವನ್ನ ಪಡ್ಕೊಳ್ಳುವಂತದ್ದು ಈ ಹಬ್ಬದ ವಿಶೇಷ ಐತಿ. ಹಿಂಗಾಗಿ ಈ ರಂಜಾನ್ ಹಬ್ಬದ ವಿಶೇಷ ಏನಪ್ಪಾ ಅಂತಂದ್ರ ತ್ಯಾಗ, ಸಂಯಮ, ಆತ್ಮಶುದ್ಧಿ ಮತ್ತ ದಾನ ಧರ್ಮವನ್ನು ಕೂಡ ಮಾಡುವುದಾಗಿದೆ. ಹಿಂಗಾಗಿ ಈ ರಂಜಾನಕ್ಕೆ ವಿಶೇಷ ಮಹತ್ವ ಐತಿ. ಅದು ನಿಮ್ಮ ಮುಸ್ಲಿಂ ಧರ್ಮದಲ್ಲಿ ಯುದ್ಧವೇ ಮಾಡ್ಬೇಕನ್ನಂಥದ್ದು ಏನಿಲ್ಲ. ಇವತ್ತ ನಮ್ಮ ಹಿಂದೂ ಧರ್ಮದಲ್ಲಿ ಇದ್ದಂತವ್ರು ಕೂಡ ಇದನ್ನ ಅಳವಡಿಸ್ಕೊಂತವ್ರು ಸಾಕಷ್ಟು ಜನ ಅದಾರ. ಯಾಕಪ್ಪ ಅಂತಂದ್ರೆ